ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಪೊಟ್ಯಾಟೋದಲ್ಲಿ ಹೇಗೆ ಕರೆಂಟ್ ಪಾಸ್ ಆಗುತ್ತೆ ಅಂಥೇಳಿ ಡಿಸ್ಕಸ್ ಮಾಡಿದ್ವಿ. ಸಿ, ನೆಕ್ಸ್ಟ್ 11.3 ಎಲೆಕ್ಟ್ರೋಪ್ಲೇಟಿಂಗ್, ವಿದ್ಯುತ್ ಲೇಪನ ಅಂತೇಳಿ ಕರೀತಾರೆ. ಎಲೆಕ್ಟ್ರೋಪ್ಲೇಟಿಂಗ್ ಅಂದರೆ ಯು ನೋ ದಟ್ ಎ ಬ್ರ್ಯಾಂಡ್ ನ್ಯೂ ಸೈಕಲ್ ಆ್ಯಸ್ ಶೈನಿ ಹ್ಯಾಂಡಲ್ ಬಿಯರ್, ಅಂದರೆ ಹೊಸದಾಗಿ ಕಂಪನಿಯಿಂದ ತೆಗೆದುಕೊಂಡಂತಹ ಬೈಸಿಕಲ್ ಸೈಕಲ್, ಅದರ ಹ್ಯಾಂಡಲ್ ಬೇರ್, ಅದರ ಹ್ಯಾಂಡಲ್ಸ್ ಇರುತ್ತಲ್ಲ, ಕೈನಡಿ ಹಿಡಿದುಕೊಳ್ಳುವಂತಹ ಹ್ಯಾಂಡಲ್, ಅದು ತುಂಬ ಶೈನಿ ಆಗಿರುತ್ತೆ, ತುಂಬ ಹೊಳಪನ್ನು ಹೊಂದಿರುತ್ತೆ. ಆ್ಯಂಡ್ ವೀಲ್ ರಿಮ್ಸ್, ಅದರ ಹೊಸ ಸೈಕಲ್ನ ಚಕ್ರಗಳು, ತುಂಬ ಸೈಕಲ್ ಚಕ್ರದ ರಿಮ್ಗಳು, ಈ ರಿಮ್ಸ್ ಇರುತ್ತಲ್ಲ, ಈ ಕಡ್ಡಿಗಳು, ಇದು ತುಂಬ ಹೊಳಿತಾ ಇರುತ್ತೆ. However, if these are accidentally scratched, the shiny coating comes off, revealing a not so shiny surface beneath. ಒಂದು ವೇಳೆ ಈ ಹೊಸ ಸೈಕಲ್ಗೆ ಏನಾದರೂ ಸ್ಕ್ರ್ಯಾಚಸ್ ಆದರೆ, ಏನಾದರೂ ತರಚಿದ್ರೆ, ಆ ರೀತಿ ಆದರೆ ಆ ಮೇಲೆ ಹೊಳಿತಿರುತ್ತಲ್ಲ, ಹೊಳಪನ್ನು ಹೊಂದಿರುತ್ತಲ್ಲ ಅಂತ, ಆ ಹೊಳಪು ಶೈನಿ ಸರ್ಫೇಸು ಕಾಣೋದಿಲ್ಲ, ನಮಗೆ ಹೊರಟೋಗ್ಬಿಡುತ್ತೆ. ಯು ಮೈಟ್ ಹ್ಯಾವ್ ಆಲ್ಸೋ ಸೀನ್ ವುಮೆನ್ ಯೂಸಿಂಗ್ ಆರ್ನಮೆಂಟ್ಸ್, ಅದೇ ರೀತಿ ಹೆಂಗಸರು, ಮಹಿಳೆಯರು ಬಳಸುವಂತಹ ಆರ್ನಮೆಂಟ್ಸ್, ಒಡವೆಗಳು, ವಿಚ್ ಅಪಿಯರ್ ಟು ಬಿ ಮೇಡ್ ಆಫ್ ಗೋಲ್ಡ್. ಮಹಿಳೆಯರು ಹಾಕಿಕೊಳ್ಳುವಂತಹ ಒಡವೆಗಳು ತುಂಬಾ ಹೊಳಪನ್ನು ಹೊಂದಿರುತ್ತೆ, ಗೋಲ್ಡ್ ಹೊಳಪ, ಚಿನ್ನದ ಹೊಳಪನ್ನು ಹೊಂದಿರುತ್ತೆ. ಹವೆವರ್ ವಿಚ್ ರಿಪೀಟೆಡ್ ಯೂಸ್, ಅದನ್ನು ಗೋಲ್ಡ್ ಪ್ಲೇಟೆಡ್ ಅಂದರೆ ಚಿನ್ನದ ಲೇಪನ ಇರ್ತಕ್ಕಂತಹ ಒಡವೆಗಳನ್ನು ನಿರಂತರವಾಗಿ ಉಪಯೋಗಿಸಿದ್ರೆ, ದ ಗೋಲ್ಡ್ ಕೋಟಿಂಗ್ ವಿಯರ್ಸ್ ಆಫ್, ರಿವೀಲಿಂಗ್ ಸಿಲ್ವರ್ ಆರ್ ಸಮ್ ಅದರ್ ಮೆಟಲ್ ಬೆನೀತ್. ಅವರು ಬಳಸುವಂತಹ ಒಡವೆಗಳನ್ನು ನಿರಂತರವಾಗಿ ಬಳಸಿದ್ರೆ ಆ ಚಿನ್ನದ ಲೇಪನ ಹೋಗಿ ಒಳಗಡೆ ಅದು ಸಿಲ್ವರ್, ಬೆಳ್ಳಿದೋ ಅಥವಾ ಇತರ ಲೋಹ ಇರೋದು ನಮಗೆ ಕಂಡು ಬರುತ್ತೆ. ಅದೇ ರೋಲ್ಡ್ ಗೋಲ್ಡ್ ಅಂತ ಹೇಳ್ತೀವಿ. ಅದರ ಚಿನ್ನದ ಬಣ್ಣ ಎಲ್ಲ ಹೋಗಿ ಅದರ ತಾಮ್ರದ ಬಣ್ಣನೋ ಅಥವಾ ಬೆಳ್ಳಿಯ ಬಣ್ಣನೋ, ಒಳಗಡೆ ಬೆಳ್ಳಿ ಲೋಹಕ್ಕೆ ಆ ಚಿನ್ನದ ಲೇಪನವನ್ನು ಮಾಡಿರ್ತಾರೆ, ಇಲ್ಲ ತಾಮ್ರಕ್ಕೆ ಚಿನ್ನದ ಲೇಪನವನ್ನು ಮಾಡಿರ್ತಾರೆ, ಅದು ಕಾಣಿಸುತ್ತೆ. ಇನ್ ಬೋತ್ ದೀಸ್ ಕೇಸಸ್, ಈ ಎರಡೂ ಸಂದರ್ಭಗಳಲ್ಲಿ, ಎ ಮೆಟಲ್ ಆ್ಯಸ್ ಎ ಕೋಟಿಂಗ್ ಆಫ್ ಅನದರ್ ಮೆಟಲ್, ಒಂದು ಲೋಹದ ಮೇಲೆ ಇನ್ನೊಂದು ಲೋಹದ ಲೇಪನವನ್ನು ಮಾಡಿರೋದು ಕಂಡುಬರುತ್ತೆ. ಡು ಯು ವಂಡರ್ ಹೌ ಎ ಲೇಯರ್ ಆಫ್ ಒನ್ ಮೆಟಲ್ ಕ್ಯಾನ್ ಬಿ ಡಿಪಾಸಿಟೆಡ್ ಆನ್ ಟಾಪ್ ಆಫ್ ಅನದರ್. ಆದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಒಂದು ಲೋಹದ ಮೇಲೆ, ಇಲ್ಲ ಕಬ್ಬಿಣ, ಇಲ್ಲ ತಾಮ್ರ, ಇಲ್ಲ ಸಿಲ್ವರ್, ಬೆಳ್ಳಿ, ಈ ರೀತಿ ಒಂದು ಲೋಹದ ಮೇಲೆ ಮತ್ತೊಂದು ಲೋಹದ ಲೇಪನವನ್ನು ಹೇಗೆ ಮಾಡಿರ್ತಾರೆ ಅಂತೇಳಿ ನಿಮ್ಗೆ ಆಶ್ಚರ್ಯ ಆಗ್ತಿದೆಯಾ? ವೆಲ್, ಲೆಟ್ ಅಸ್ ಟ್ರೈ ಡೂಯಿಂಗ್ ಇಟ್ ಅವರ್ ಸೆಲ್ಸ್. ಹಾಗಾದರೆ ಅದನ್ನು ಯಾವ ರೀತಿ ಮಾಡ್ತಾರೆ ಲೋಹದ ಲೇಪನವನ್ನು ಅಂತೇಳಿ ಡಿಸ್ಕಸ್ ಮಾಡೋಣ. ಅದಕ್ಕೊಂದು ಉದಾಹರಣೆಯನ್ನು ಆ್ಯಕ್ಟಿವಿಟಿ ಮೂಲಕ ಕೊಟ್ಟಿದ್ದಾರೆ. 11.7 ನೋಡಿ ಆ್ಯಕ್ಟಿವಿಟಿ. We will need copper sulfate and 2 copper plates of size around 10 cm into 4 cm. We will need copper sulfate, ತಾಮ್ರದ ಸಲ್ಫೇಟ್ ಬೇಕು, ಆ್ಯಂಡ್ 2 copper plates of size around, 2 ತಾಮ್ರದ ಪಟ್ಟಿಗಳು ಎಷ್ಟು ಸೆಂಟಿಮೀಟರ್ ಇರುವಂಥದ್ದು, 10 cm ಲಾಂಗು, 4 cm ವಿಡ್ತ್ ಇರ್ತಕ್ಕಂಥ 2 ತಾಮ್ರದ ಪಟ್ಟಿಗಳು ಬೇಕು. ಟೇಕ್ 250 ml ಆಫ್ ಡಿಸ್ಟಿಲ್ಡ್ ವಾಟರ್ ಇನ್ ಎ ಕ್ಲೀನ್, ಅದೇ ರೀತಿ 250 ml ಡಿಸ್ಟಿಲ್ಡ್ ವಾಟರ್, ಹಸವಿತ ನೀರು ಬೇಕು, ಕ್ಲೀನಾಗಿರ್ತಕ್ಕಂಥದ್ದು. ಆ್ಯಂಡ್ ಡ್ರೈ ಬೀಕರ್, ಅಂದರೆ ಒಣಗಿದ ಒಂದು ಬೀಕರ್ ಬೇಕು, ಇಷ್ಟು ಬೇಕು. ಡಿಸಾಲ್ವ್ 2 teaspoons ಫುಲ್ಸ್ ಆಫ್ ಕಾಪರ್ ಸಲ್ಫೇಟ್ ಇನ್ ಇಟ್. 250 ml ಡಿಸ್ಟಿಲ್ ವಾಟರ್ಗೆ ಎಷ್ಟು 2 ಟೀ ಸ್ಪೂನಷ್ಟು ಕಾಪರ್ ಸಲ್ಫೇಟನ್ನ ಹಾಕಿ ಡಿಸಾಲ್ವ್ ಮಾಡಬೇಕು, ಅಂದರೆ ಕರಗಿಸ್ಬೇಕು. ಆ್ಯಡ್ ಎ ಫ್ಯೂ ಡ್ರಾಪ್ಸ್ ಆಫ್ ಡೈಲ್ಯೂಟ್ sulfuric acid to copper sulfate solution to make it more conducting. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ನೀರಿಗೆ ಹಾಕಿ ಕರಗಿಸಿರ್ತಲ್ಲ,
ಅದಕ್ಕೆ ಈ ಒಂದು 2-3 ಡ್ರಾಪ್ಸ್ ಆ್ಯಡ್ ಫ್ಯೂ ಡ್ರಾಪ್ಸ್ ಆಫ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಸಲ್ಫ್ಯೂರಿಕ್ ಆಮ್ಲವನ್ನು ಆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಗೆ ಒಂದು 4-5 ಹನಿಗಳನ್ನು ಹಾಕಬೇಕು. ಯಾಕೆ ಹೇಳಿ, ವಿದ್ಯುತ್ ವಾಹಕತೆಯನ್ನು ಹೊಂದಲಿ. ಟು ಕಂಡಕ್ಟಿಂಗ್ ಸೊಲ್ಯೂಷನ್ ಟು ಮೇಕ್ ಇಟ್ ಮೋರ್ ಕಂಡಕ್ಟಿಂಗ್, ವಿದ್ಯುತ್ ವಾಹಕತೆಯನ್ನು ಹೊಂದೋದಕ್ಕೆ. ಕ್ಲೀನ್ ಕಾಪರ್ ಪ್ಲೇಟ್ಸ್ ವಿತ್ ಸ್ಯಾಂಡ್ ಪೇಪರ್. ಆ ಕಾಪರ್ ಪ್ಲೇಟ್ಸನ್ನು ತೊಗೊಂಡಿರ್ತೀವಲ್ಲ, ಇಲ್ಲಿದೆ ನೋಡಿ, ಇದೇ ಕಾಪರ್ ಪ್ಲೇಟ್ಸ್. ಇದು ಡಿಸ್ಟಿಲ್ ವಾಟರ್ಗೆ ಕಾಪರ್ ಸಲ್ಫೇಟ್ಸನ್ನು ಹಾಕಿ ಸೊಲ್ಯೂಷನ್ ಮಾಡ್ಕೊಂಡಿರ್ತಕ್ಕಂಥದ್ದು, ಕರಗಿಸಿರುವಂಥದ್ದು. ಇದು ಕಾಪರ್ ಪ್ಲೇಟ್, ಆಯಿತಾ. ಹಾಗೆ ಏನು ಮಾಡಬೇಕು, ಈ 2 ಕಾಪರ್ ಪ್ಲೇಟ್ಸ್ನ ಸ್ಯಾಂಡ್ ಪೇಪರಲ್ಲಿ, ಮರಳು ಕಾಗದದಲ್ಲಿ ಏನು ಮಾಡಬೇಕು, ನಾವು ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು ಸ್ಯಾಂಡ್ ಪೇಪರಿಂದ. ನಾವು ರಿನ್ಸ್ ದ್ಯಾಮ್ ವಿತ್ ವಾಟರ್ ಆ್ಯಂಡ್ ಡ್ರೈ ದ್ಯಾಮ್. ಅದೇ ರೀತಿಯ ನೀರಿನೊಳಗೆ ಅದನ್ನು 2 ಕಾಪರನ್ನು ಹಾಕಬೇಕು. ಕನೆಕ್ಟ್ ದ ಕಾಪರ್ ಪ್ಲೇಟ್ಸ್ ಟು ದ ಟರ್ಮಿನಲ್ಸ್ ಆಫ್ ಎ ಬ್ಯಾಟರಿ ಆ್ಯಂಡ್ ಇಮರ್ಸ್ ದೆಮ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ರಿನ್ಸ್ ದೆಮ್ ವಿತ್ ವಾಟರ್ ಆ್ಯಂಡ್ ಡ್ರೈ ದೆಮ್. ನೀರಿನಲ್ಲಿ ಅದನ್ನು ಚೆನ್ನಾಗಿ ಸ್ಯಾಂಡ್ ಪೇಪರಲ್ಲಿ ಮರಳು ಕಾಗದದಲ್ಲಿ ತೊಳೆದು ನೀರಿನಲ್ಲಿ ಒರೆಸಿ ಡ್ರೈ ಮಾಡಿ ಅದನ್ನು ಒಣಗಿಸಿ, ಆ ನಂತರ ಏನು ಮಾಡಬೇಕು, ಈ ತಾಮ್ರದ ಈ ಪ್ಲೇಟ್ಗಳನ್ನು, ಕಾಪರ್ ಪ್ಲೇಟನ್ನು ಇದರೊಳಗೆ ಇಮ್ಮರ್ಸ್ ಅಂದರೆ ಮುಳುಗಿಸ್ಬೇಕು. ಎಲ್ಲಿ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಒಂದು ಬೀಕರ್ನೊಳಗೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಮುಳುಗಿಸಿ ಈ ಬ್ಯಾಟರಿಗೆ, ಈ 2 ಕಾಪರ್ ಪ್ಲೇಟ್ಗಳನ್ನ ಬ್ಯಾಟರಿಗೆ ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಚಿತ್ರದಲ್ಲಿ ತೋರಿಸಿರೋ ಥರ. ಆಮೇಲೆ ಎ ಸಿಂಪಲ್ ಸರ್ಕ್ಯೂಟ್ ಶೋಯಿಂಗ್ ಎಲೆಕ್ಟ್ರೋಪ್ಲೇಟಿಂಗ್, ಅಂದರೆ ಇದು ಈ ಚಿತ್ರದಲ್ಲಿರ್ತಕ್ಕಂಥದ್ದು ವಿದ್ಯುತ್ ಲೇಪನವನ್ನು ಅಂದರೆ ಎಲೆಕ್ಟ್ರೋಪ್ಲೇಟಿಂಗ್ನ ತೋರಿಸುವಂತಹ ಒಂದು ಸಿಂಪಲ್ ಸರಳ ವಿದ್ಯುತ್ ಮಂಡಲ ಇದು. ಯಾವ ರೀತಿ ಎಲೆಕ್ಟ್ರೋಪ್ಲೇಟಿಂಗ್ ಮಾಡೋದು, ವಿದ್ಯುತ್ ಲೇಪನವನ್ನು ಮಾಡೋದು ಅಂತೇಳಿ ತೋರಿಸ್ತಕ್ಕಂತಹ ಸಿಂಪಲ್ ಸರಳ ಮಂಡಲ ಇದು. ಅಲೋ ದ ಕರೆಂಟ್ ಟು ಪಾಸ್ ಫಾರ್ ಅಬೌಟ್ 15 ಮಿನಿಟ್ಸ್. ಈ ರೀತಿ ಆ ಸೊಲ್ಯೂಷನ್ ಒಳಗೆ ತಾಮ್ರದ ಪ್ಲೇಟ್ಸನ್ನು ಇಟ್ಟು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ಮೇಲೆ ಒಂದು 15 ಮಿನಿಟ್ಸ್ 15 ನಿಮಿಷ ಕರೆಂಟ್ ವಿದ್ಯುತ್ತನ್ನು ಪಾಸ್ ಮಾಡಬೇಕು. ನಾವು ರಿಮೂವ್ ದ ಎಲೆಕ್ಟ್ರೋಡ್ಸ್ ಫ್ರಮ್ ದ ಸೊಲ್ಯೂಷನ್ ಆ್ಯಂಡ್ ಲುಕ್ ಅಟ್ ದೆಮ್ ಕೇರ್ಫುಲಿ. ಇವಾಗ ಈ ಎಲೆಕ್ಟ್ರೋಡ್ಸ್, ಈ ರೀತಿ ಕಾರ್ಬನ್ ಪ್ಲೇಟ್ಸ್ ಇರುತ್ತಲ್ಲ, ಇವೆರಡನ್ನು ಎಲೆಕ್ಟ್ರೋಡ್ಸ್ ಅಂತ ಕರೀತಾರೆ. ಇದನ್ನು ಈ ಸೊಲ್ಯೂಷನಿಂದ ಹೊರಗೆ ತೆಗೆದು 15 ನಿಮಿಷ ಆದಮೇಲೆ ನಿಧಾನಕ್ಕೆ ಆ ಪ್ಲೇಟ್ ಮೇಲೆ ಗಮನಿಸಬೇಕು. ಡು ಯು ಫೈಂಡ್ ಎನಿ ಡಿಫ್ರೆನ್ಸ್ ಇನ್ ಎನಿ ಒನ್ ಆಫ್ ದ್ಯಾಮ್. ಈ 2 ಪ್ಲೇಟ್ಗಳಲ್ಲಿ ಒಂದಕ್ಕೊಂದು ಏನಾದರೂ ವ್ಯತ್ಯಾಸ ಇದೆಯಾ ಗಮನಿಸಿದ್ದೀರಾ? ಡು ಯು ಫೈಂಡ್ ಕೋಟಿಂಗ್ ಓವರ್ ಇಟ್. ಯಾವುದ್ರ ಮೇಲಾದರೂ ಯಾವುದಾದ್ರೂ ಲೇಪನ ಇರೋದು ಕಂಡು ಬರುತ್ತಾ? ವಾಟ್ ಕಲರ್ ಈಸ್ ದ ಕೋಟಿಂಗ್. ಹಾಗಾದರೆ ಕೋಟಿಂಗ್ ಅಂದರೆ ಕೋಟಿಂಗ್ ಆಗಿರ್ತಕ್ಕಂಥ, ಲೇಪನ ಆಗಿರ್ತಕ್ಕಂತಹ ಆ ಲೇಪನದ ಬಣ್ಣ ಯಾವುದು? ನೋಟ್ ಡೌನ್ ದ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ವಿತ್ ವಿಚ್ ದಿಸ್ ಎಲೆಕ್ಟ್ರೋಡ್ಸ್ ಈಸ್ ಕನೆಕ್ಟೆಡ್. ಹಾಗಾದರೆ ನೋಟ್ ಡೌನ್ ದ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ವಿತ್ ವಿಚ್ ದಿಸ್ ಎಲೆಕ್ಟ್ರೋಡ್ ಇಸ್ ಕನೆಕ್ಟೆಡ್. ಅಂದರೆ ಲೇಪನ ಆಗಿರ್ತಕ್ಕಂತಹ ಆ ಒಂದು ಎಲೆಕ್ಟ್ರೋಡ್ ಇದೆಯಲ್ಲ, ವಿದ್ಯುತ್ ವಾಹಕ, ಈ ಎರಡರಲ್ಲಿ ಯಾವುದಕ್ಕೆ ಕೋಟಿಂಗ್ ಆಗಿದೆ, ಆ ಎಲೆಕ್ಟ್ರೋಡು ಯಾವುದಕ್ಕೆ, ಈ ಬ್ಯಾಟ್ರಿಯ ಯಾವ ಟರ್ಮಿನಲ್ಗೆ, ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ಗ ಯಾವುದು ಕನೆಕ್ಟ್ ಆಗಿದೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಆಫ್ಟರ್ ಡೂಯಿಂಗ್ ದ ಎಲೆಕ್ಟ್ರೋಪ್ಲೇಟಿಂಗ್ ಆ್ಯಕ್ಟಿವಿಟಿ, ಅಂದರೆ ಈ ವಿದ್ಯುತ್ ಲೇಪನದ ಒಂದು ಚಟುವಟಿಕೆಯನ್ನು ಮಾಡಿದ ನಂತರ, ಪಹಿಲಿ ಇಂಟರ್ಚೇಂಜೆಡ್ ದ ಎಲೆಕ್ಟ್ರೋಡ್ಸ್ ಆ್ಯಂಡ್ ರಿಪೀಟೆಡ್ ದ ಆ್ಯಕ್ಟಿವಿಟಿ. ವಾಟ್ ಡು ಯು ಥಿಂಕ್ ಶಿ ವುಡ್ ಅಬ್ಸರ್ವ್ ದಿಸ್ ಟೈಮ್. ಇಂಟರ್ಚೇಂಜ್ ಮಾಡ್ದ ಅಂದರೆ ಇಲ್ಲಿ ಲೆಫ್ಟಲ್ಲಿ ಇದ್ದಿದ್ದನ್ನ ರೈಟಿಗೆ, ರೈಟಲ್ಲಿ ಇದ್ದಿದ್ದನ್ನ ಲೆಫ್ಟಿಗೆ, ಈ 2 ಪ್ಲೇಟ್ಗಳನ್ನ ಇಂಟರ್ಚೇಂಜ್, ಎರಡನ್ನು ಕನೆಕ್ಟ್ ಮಾಡ್ದ. ಯಾರು ಕನೆಕ್ಟ್ ಮಾಡಿದ್ಲು? ಯಾರು? ಪಹೇಲಿ. ಆಮೇಲೆ ಅಬ್ಸರ್ವ್ ಒಂದು ಸ್ವಲ್ಪ ಸಮಯ ಆದಮೇಲೆ ಸಮ್ ಟೈಮು ಏನನ್ನು ಅವಳು ಅಬ್ಸರ್ವ್ ಮಾಡಿದ್ಲು. ವೆನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಕಾಪರ್ ಸಲ್ಫೇಟ್ ಡಿಸೋಸಿಯೇಟ್ಸ್ ಇಂಟು ಕಾಪರ್ ಆ್ಯಂಡ್ ಸಲ್ಫೇಟ್. ಈ ರೀತಿ ಚೇಂಜ್ ಮಾಡಿ ಇಟ್ಮೇಲೆ ಆ ಎರಡು ಕಾಪರ್ ಪ್ಲೇಟ್ನ ಮತ್ತು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಒಳಗಡೆ ಅದ್ದಿ ಇಟ್ಲು. ನಂತರ ಏನು ಮಾಡಿದ್ಲು? ಕರೆಂಟನ್ನು ಹಾಯಿಸಿದ್ಲು, ವಿದ್ಯುತ್ತನ್ನು ಹರಿಸಿದ್ಲು.
ವಿದ್ಯುತ್ತನ್ನು ಹರಿಸಿದಾಗ ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇತ್ತಲ್ಲ, ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಏನಾಯಿತು, ಕಾಪರ್ ಬೇರೆ ಆಯಿತು, ಸಲ್ಫೇಟ್ ಬೇರೆಯಾಗಿ ವಿಭಜನೆಯನ್ನು ಹೊಂದಿತು. ಕಾಪರ್ ಆ್ಯಂಡ್ ಸಲ್ಫೇಟ್ ಇದು ಎರಡು ಬೇರೆ ಬೇರೆಯಾಗಿ ವಿಭಜನೆ ಆಯಿತು. The free copper gets drawn to the electrodes connected to the negative terminal of the battery. ಈ ರೀತಿ ಈ ಒಂದು ದ್ರಾವಣ ಕಾಪರ್ ಸಲ್ಫೇಟ್, ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ವಿದ್ಯುತ್ತನ್ನು ಹಾಯಿಸಿದಾಗ ಆ ತಾಮ್ರ ಮತ್ತು ಸಲ್ಫೇಟ್ ಎರಡೂ ವಿಭಜನೆಗೊಂಡು ಆ ತಾಮ್ರದ ಅಯಾನುಗಳು ಮಾತ್ರ ಏನಾಯಿತು, ನೆಗೆಟಿವ್ ಟರ್ಮಿನಲ್, ಇಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ ಕರೀತಾರೆ ಈ ಬ್ಯಾಟ್ರಿ ಹತ್ರ. ಇಲ್ಲಿ ನೆಗೆಟಿವ್ ಟರ್ಮಿನಲ್ಗೆ ಯಾವುದು ಇದು ಕನೆಕ್ಟ್ ಆಗಿತ್ತೋ ಈ ಕಾಪರ್ ಪ್ಲೇಟು, ಅದಕ್ಕೆ ಲೇಪನ ಆಗ್ತಾ ಬಂತು. ಕೇವಲ ತಾಮ್ರ ಮಾತ್ರ ಈ ಒಂದು ಪ್ಲೇಟ್ಗೆ, ತಾಮ್ರದ ಈ ಒಂದು ಫಲಕಕ್ಕೆ ಪಟ್ಟಿಗೆ ಏನಾಯಿತು, ಈ ಸೊಲ್ಯೂಷನ್, ಈ ನೀರಿನಲ್ಲಿ ಇರ್ತಕ್ಕಂಥ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನಲ್ಲಿ ವಿಭಜನೆ ಆಗಿತ್ತಲ್ಲ ತಾಮ್ರ, ಆ ತಾಮ್ರ ಮಾತ್ರ ಏನಾಯಿತು, ಈ ಒಂದು ನೆಗೆಟಿವ್ ಟರ್ಮಿನಲ್ಗೆ ಅಟ್ಯಾಚ್ ಆಗಿದ್ದಂತಹ ಈ ಒಂದು ಕಾಪರ್ ಪ್ಲೇಟ್ಗೆ ಅದು ಲೇಪನ ಕೋಟಿಂಗ್ ಆಗ್ತಾ ಬಂತು. ಇಲ್ಲಿ ಕೊಟ್ಟಿದ್ದಾರೆ, ದ ಫ್ರೀ ಕಾಪರ್ ಗೆಟ್ಸ್ ಡ್ರಾನ್ ಟು ದ ಎಲೆಕ್ಟ್ರೋಡ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್. ಈ ವಿದ್ಯುತ್ ದ್ವಾರ, ಈ ಎರಡು ವಿದ್ಯುತ್ ದ್ವಾರ ಎಲೆಕ್ಟ್ರೋಡ್ಸ್ ಇದೆಯಲ್ಲ, ಇದರಲ್ಲಿ ಯಾವುದು ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಆಗಿದೆಯೋ ಅದಕ್ಕೆ ಏನಾಗ್ತಾ ಬಂತು, ಕಾಪರು ಡಿಪಾಸಿಷನ್ ಆಗ್ತಾ ಬಂತು. ದ ಬ್ಯಾಟ್ರಿ ಆ್ಯಂಡ್ ಗೆಟ್ಸ್ ಡಿಪಾಸಿಟೆಡ್ ಆನ್ ಇಟ್, ಡಿಪಾಸಿಟ್ ಆಗ್ತು. ಬಟ್ ವಾಟ್ ಅಬೌಟ್ ದ ಲಾಸ್ ಆಫ್ ಕಾಪರ್ ಫ್ರಮ್ ದ ಸೊಲ್ಯೂಷನ್? ಹಾಗಾದರೆ ಈ ಸೊಲ್ಯೂಷನ್, ಈ ದ್ರಾವಣದಲ್ಲಿ ಕಳೆದುಕೊಂಡಂತಹ ತಾಮ್ರವನ್ನು ಹೇಗೆ ನಾವು ಮತ್ತೆ ಪಡೆಯೋದು, ಹೇಗೆ ಮಾಡೋದು, ಲಾಸ್ ಆದಂತಹ ತಾಮ್ರವನ್ನು ಮರಳಿ ಪಡೆಯೋದು ಹೇಗೆ? From the other electrode, a copper plate and equal amount of copper gets dissolved in the solution. ಆದರೆ ಆನ್ ದ ಅದರ್ ಎಲೆಕ್ಟ್ರೋಡ್, ಇನ್ನೊಂದು ಎಲೆಕ್ಟ್ರೋಡ್ ಇರುತ್ತಲ್ಲ, ಇದು ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಆಗಿರುತ್ತಲ್ಲ ಈ ಎಲೆಕ್ಟ್ರೋಡು ಇದೆಯಲ್ಲ, ಈ ಎಲೆಕ್ಟ್ರೋಡು ಎ ಕಾಪರ್ ಪ್ಲೇಟ್, ಅದೇನು ತಾಮ್ರದ ಫಲಕನೆ ಅದುವೆ, ಆ್ಯಂಡ್ ಈಕ್ವಲ್ ಅಮೌಂಟ್ ಆಫ್ ಕಾಪರ್ ಗೆಟ್ಸ್ ಡಿಸಾಲ್ವ್ಸ್ ಇನ್ ದ ಸೊಲ್ಯೂಷನ್. ಈ ಸೊಲ್ಯೂಷನಲ್ಲಿ ಕಳೆದುಕೊಂಡಂತಹ ತಾಮ್ರದ ಪ್ರಮಾಣ ಎಷ್ಟಿರುತ್ತೋ ಅಷ್ಟು ತಾಮ್ರವನ್ನು ಇನ್ನೊಂದು ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಆಗಿರುತ್ತಲ್ಲ ಈ ತಾಮ್ರದ ಫಲಕವು ಆ ಸೊಲ್ಯೂಷನ್ಗೆ ಬಿಡುಗಡೆ ಮಾಡುತ್ತಂತೆ. ಈಗ ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನಲ್ಲಿ ಕರೆಂಟನ್ನು ಹಾಯಿಸಿದಾಗ ತಾಮ್ರ ಏನಾಯಿತು, ಈ ಸೊಲ್ಯೂಷನಲ್ಲಿ ಇದ್ದಂತಹ ತಾಮ್ರ ಇದಕ್ಕೆ ನೆಗೆಟಿವ್ ಟರ್ಮಿನಲ್ಗೆ ಹೋಗಿ ಡಿಪಾಸಿಷನ್ ಆಯಿತು. ಈ ಸೊಲ್ಯೂಷನಲ್ಲಿ ತಾಮ್ರ ಎಲ್ಲ ಲಾಸ್ ಆಗೋಯಿತು. ಈ ಸೊಲ್ಯೂಷನ್ಗೆ ಮತ್ತೆ ತಾಮ್ರ ಬೇಕಲ್ವಾ, ಅದಕ್ಕೆ ಬೇಕಾದಂತಹ ತಾಮ್ರವನ್ನು ಪಾಸಿಟಿವ್ ಟರ್ಮಿನಲ್ ಇರ್ತಕ್ಕಂಥ ಈ ತಾಮ್ರದ ಪಟ್ಟಿ ಏನು ಮಾಡುತ್ತೆ, ಆ ಸೊಲ್ಯೂಷನ್ಗೆ ಬಿಡುಗಡೆ ಮಾಡ್ತು. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಈ ತಾಮ್ರವನ್ನು ಆ ಸೊಲ್ಯೂಷನ್ ದ್ರಾವಣ ತಾಮ್ರದ ಸಲ್ಫೇಟ್ ದ್ರಾವಣ ಕಳೆದುಕೊಂಡಂತಹ ತಾಮ್ರವನ್ನು ತಾಮ್ರದ ಪಟ್ಟಿ ಆ ದ್ರಾವಣಕ್ಕೆ ಬಿಡುಗಡೆ ಮಾಡಿತು. ಅರ್ಥ ಆಯ್ತಾ? ಹೀಗೆ ಬಿಡುಗಡೆ ಆಯ್ತಲ್ಲ. ಫ್ರಮ್ ದಸ್ ದ ಲಾಸ್ ಆಫ್ ಕಾಪರ್ ಫ್ರಮ್ ದ ಸೊಲ್ಯೂಷನ್ ಈಸ್ ರೀಸ್ಟೋರ್ಡ್ ಆ್ಯಂಡ್ ದ ಪ್ರೋಸೆಸ್ ಕಂಟಿನ್ಯೂಸ್. ಈ ರೀತಿ ಏನಾಗ್ತಿರುತ್ತೆ, ದ್ರಾವಣದಲ್ಲಿ ಕಳೆದುಕೊಂಡಂತಹ ತಾಮ್ರವು ಮತ್ತೊಂದು ಎಲೆಕ್ಟ್ರೋಡ್ನ ಫಲಕದಿಂದ ಮತ್ತೆ ಇದಕ್ಕೆ ಬಂದು ಸೇರೋದ್ರಿಂದ ಇದು ರಿಪೀಟ್ ಆಗ್ತಾನೆ ಇರುತ್ತೆ. ಮತ್ತೆ ಈ ಫಲಕವನ್ನು ಈ ಕಡೆಗೆ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡೋದ್ರಿಂದ ಅಲ್ಲಿರ್ತಕ್ಕಂತಹ ಡಿಪಾಸಿಷನ್ ಆಗ್ತಕ್ಕಂಥ ತಾಮ್ರ ಮತ್ತೆ ಇದಕ್ಕೆ ಹೋಗುತ್ತೆ, ಈ ಫಲಕಕ್ಕೆ ಮತ್ತೆ ತಾಮ್ರ ಡಿಪಾಸಿಷನ್ ಆಗುತ್ತೆ. ಇದು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಒಂದು ಲೇಪನ ನಡೀತಾ ಇರುತ್ತೆ. This means that copper gets transferred from one electrode to the another. ಈ ರೀತಿಯಾಗಿ ಒಂದು ವಿದ್ಯುದ್ವಾರದಿಂದ ಮತ್ತೊಂದು ವಿದ್ಯುದ್ವಾರಕ್ಕೆ ತಾಮ್ರ ಏನಾಗ್ತಿರುತ್ತೆ, ಟ್ರಾನ್ಸ್ಫರ್ ವಿಲೇವಾರಿ ಆಗ್ತಿರುತ್ತೆ. ಒಂದು ಎಲೆಕ್ಟ್ರೋಡ್ ಅಂದರೆ ಒಂದು ಪಟ್ಟಿ ಏನಾಗುತ್ತೆ, ಇದು ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಆಗಿರೋದು ಇಲ್ಲಿ ಸೊಲ್ಯೂಷನಲ್ಲಿ ಇರ್ತಕ್ಕಂತಹ ತಾಮ್ರವನ್ನು ಪಡ್ಕೊಳ್ಳುತ್ತೆ. ಇನ್ನೂ ಒಂದು ಪಾಸಿಟಿವ್ ಟರ್ಮಿನಲ್ ಇರ್ತಕ್ಕಂತಹ ಈ ಕಾಪರ್ ಪ್ಲೇಟು ಆ ಸೊಲ್ಯೂಷನ್ಲಿರ್ತಕ್ಕಂಥ ತಾಮ್ರನ ಈ ಪಟ್ಟಿ ಮೇಲೆ ಡಿಪಾಸಿಷನ್ ಆಯ್ತಲ್ಲ, ಈ ಸೊಲ್ಯೂಷನಲ್ಲಿ ಖಾಲಿ ಆಗೋಯ್ತು ತಾಮ್ರ. ಆ ಸೊಲ್ಯೂಷನ್ಗೆ ಈ
ಪಾಸಿಟಿವ್ ಟರ್ಮಿನಲ್ ಇರ್ತಕ್ಕಂಥ ಕಾಪರ್ ಪ್ಲೇಟು ಅಷ್ಟೇ ಪ್ರಮಾಣದ ತಾಮ್ರವನ್ನು ಸೊಲ್ಯೂಷನ್ಗೆ ಬಿಡುಗಡೆಗೊಳಿಸುತ್ತೆ. ಈ ರೀತಿ ನಿರಂತರವಾಗಿ ಈ ಒಂದು ಕೆಲಸ ನಡೆಯುತ್ತೆ. ಅರ್ಥ ಆಯ್ತಾ? ಇದನ್ನು ವಿದ್ಯುತ್ ಲೇಪನ ಅಂತ ಹೇಳಿ ಕರೀತಾರೆ. ಓಕೆನಾ? ಬೋಜಾಯ್ ಕುಡ್ ಗೆಟ್ ಓನ್ಲಿ 1 ಕಾಪರ್ ಪ್ಲೇಟ್. ಇಲ್ಲಿ 2 ಕಾಪರ್ ಪ್ಲೇಟ್ಸ್ ಇರೋದ್ರಿಂದ ಈ ರೀತಿ ಆಯಿತು. ಆದರೆ ಬೋಜಾ ಒಂದೇ ಒಂದು ಕಾಪರ್ ಪ್ಲೇಟನ್ನು ತೊಗೊಂಡಿದ್ದಾನೆ. ಸೊ ಈ ಪರ್ಫಾರ್ಮ್ಡ್ ಆ್ಯಕ್ಟಿವಿಟಿ 11.7 ಬೈ ಕನೆಕ್ಟಿಂಗ್ ಎ ಕಾರ್ಬನ್ ರಾಡ್ ಇನ್ ಪ್ಲೇಸ್ ಆಫ್ ದ ಕಾಪರ್ ಪ್ಲೇಟ್. ಅವನು ಏನು ಮಾಡಿದ್ದಾನೆ, 2 ಕಾಪರ್ ಪ್ಲೇಟ್ನ ತೊಗೊಂಡಿಲ್ಲ. ಒಂದು ಏನು ಮಾಡಿದ್ದಾನೆ, ಕಾಪರ್ ಪ್ಲೇಟನ್ನು ತೊಗೊಂಡಿದ್ದಾನೆ. ಇನ್ನೊಂದು ಏನು ಮಾಡಿದ್ದಾನೆ, ಕಾರ್ಬನ್ ದಂಡವನ್ನು ತೆಗೆದುಕೊಂಡು ಈ ಒಂದು ಆ್ಯಕ್ಟಿವಿಟಿನ ಮಾಡ್ತಿದ್ದಾನೆ. ವಿಚ್ ವಾಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಹಾಗಾದರೆ ಅವನು ಇಲ್ಲಿ ನೆಗೆಟಿವ್ ಟರ್ಮಿನಲ್ಲೇ ಅಲ್ವಾ ಕರೆಂಟ್ ಪಾಸ್ ಮಾಡಿದ್ರೆ ಲೇಪನವನ್ನು ಉಂಟು ಮಾಡುವಂಥದ್ದು ಸೊಲ್ಯೂಷನಿಂದ. ಹಾಗಾದರೆ ಅವನು ಇಲ್ಲಿ ಯಾವ ಒಂದು ಕಾರ್ಬನ್ ರಾಡ್ಗೆ ಕನೆಕ್ಟ್ ಮಾಡ್ತಾನೋ ನೆಗೆಟಿವ್ ಟರ್ಮಿನಲ್ನ, ಅಥವಾ ಕಾಪರ್ ಪ್ಲೇಟಿಗೆ ಕನೆಕ್ಟ್ ಮಾಡ್ತಾನೋ ಅಂತೇಳಿ ಕೇಳ್ತಿದ್ದಾರೆ. ಈ ಸಕ್ಸೀಡೆಡ್ ಇನ್ ಒಬ್ಟೈನಿಂಗ್ ಎ ಕೋಟಿಂಗ್ ಆಫ್ ಕಾಪರ್ ಆನ್ ಕಾರ್ಬನ್ ರಾಡ್. ಅವನು ಯಾವ ಒಂದು ರಾಡ್ಗೆ, ಇಲ್ಲಿ ಕಾರ್ಬನ್ ರಾಡ್ ಇದೆ, ಇಲ್ಲಿ ಐರನ್ ರಾಡ್ ಇದೆ. ಅವನು ಯಾವ ಒಂದು ಆ ಒಂದು ದಂಡಕ್ಕೆ ಯಾವ ಡಿಪಾಸಿಷನ್ ಮಾಡಬೇಕು ಅಂದ್ಕೊಂಡಿರ್ತಾನೆ. ಈಗ ಇದು ಕಾಪರ್, ಇದಕ್ಕೆ ಕಬ್ಬಿಣದ ಲೇಪನ ಮಾಡಬೇಕು ಅಂದರೆ ಇದಕ್ಕೆ ಡಿಪಾಸಿಷನ್ ಆಗಬೇಕು ಅಲ್ವಾ, ಇಲ್ಲಿಂದ ಇದಕ್ಕೆ. ಆವಾಗ ಇದಕ್ಕೆ ನೆಗೆಟಿವ್ ಟರ್ಮಿನಲ್ನ ಕನೆಕ್ಟ್ ಮಾಡ್ತಾನೆ. ಅದಲ್ಲದೆ ಇದು ಒಂದು ಐರನ್ ರಾಡ್ ಇದೆ ಅಂದರೆ ಇಲ್ಲಿ ಕಾಪರ್ ರಾಡ್ ಇರುತ್ತೆ ಅಂತ ಅಂದರೆ ಇದಕ್ಕೆ ಈ ಕಬ್ಬಿಣದ ದಂಡಕ್ಕೆ ತಾಮ್ರದ ಲೇಪನವನ್ನು ಮಾಡಬೇಕು, ಇಲ್ಲಿಂದ ಬರಬೇಕು ಅಂದರೆ ಏನು ಮಾಡ್ತಾನೆ, ಈ ತಾಮ್ರದ ಎಲ್ಲವೂ ಈ ತಾಮ್ರದ ಫಲಕದಿಂದ ಈ ಐರನ್ಗೆ ಎಲ್ಲ ಹೋಗಬೇಕು. ಆಗ ಏನು ಮಾಡ್ತಾನೆ, ಈ ಕಾರ್ಬನ್ ದಂಡವನ್ನು ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತಾನೆ. ಪಾಸಿಟಿವ್ ಮಾಡಲ್ಲ, ಇದನ್ನೇನು ಮಾಡ್ತಾನೆ, ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತಾನೆ. ಈ ರೀತಿ ಅವನು ಒಂದು ಕಾರ್ಬನ್ ರಾಡ್ ಅಂದರೆ ಒಂದು ಕಾರ್ಬನ್ ರಾಡ್ಗೆ ತಾಮ್ರದ ಲೇಪನವನ್ನು ಮಾಡೋದರಲ್ಲಿ ಯಶಸ್ವಿಯನ್ನು ಗೊಳಿಸ್ತಾನೆ. ಅಂದರೆ ಒಂದು ಕಬ್ಬಿಣದ ವಸ್ತುವಿಗೆ ತಾಮ್ರದ ಲೇಪನವನ್ನು ಮಾಡೋದು. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾನೆ. ಎಷ್ಟೋ ನಾವು ಈಗ ಮನೆಯಲ್ಲಿ ಬಳಸಿದ ಪಾತ್ರೆಗಳನ್ನೇ ನೋಡಿರ್ತೀವಿ, ಕಾಪರ್ ಕೋಟಿಂಗ್ನ ಮಾಡಿರ್ತಾರೆ ಅಲ್ವಾ, ಔಟ್ಸೈಡು ಎಲ್ಲ. ಆ ರೀತಿ ಅವನು ಕಾರ್ಬನ್ ರಾಡ್ಗೆ ತಾಮ್ರದ ಲೇಪನವನ್ನು ಕೋಟಿಂಗ್ನ ಮಾಡೋದ್ರ ಮೂಲಕ ಯಶಸ್ವಿ ಪ್ರಯೋಗವನ್ನು ಗಳಿಸ್ತಾನೆ. ದ ಪ್ರೊಸೆಸ್ ಆಫ್ ಡಿಪಾಸಿಟಿಂಗ್ ಎ ಲೇಯರ್ ಆಫ್ ಎನಿ ಡಿಸೈರ್ಡ್ ಮೆಟಲ್ ಆನ್ ಅನದರ್ ಮೆಟೀರಿಯಲ್ ಬೈ ಮೀನ್ಸ್ ಆಫ್ ಎಲೆಕ್ಟ್ರಿಸಿಟಿ ಈಸ್ ಕಾಲ್ಡ್ ಎಲೆಕ್ಟ್ರೋಪ್ಲೇಟಿಂಗ್. ವಿದ್ಯುತ್ ಲೇಪನ ಅಂದರೆ ಡಿಪಾಸಿಟಿಂಗ್ ಎ ಲೇಯರ್ ಆಫ್ ಎನಿ ಡಿಸೈರ್ಡ್ ಮೆಟಲ್. ನಾವು ಅಂದಿಕೊಂಡಂತಹ ಒಂದು ಲೋಹವನ್ನು ಮತ್ತೊಂದು ಲೋಹದ ಮೇಲೆ ಲೇಪನವನ್ನು ಮಾಡುವಂತಹ ಒಂದು ವಿಧಾನಕ್ಕೆ ಏನಂತ ಕರಿತೀವಿ? ಯಾವುದ್ರ ಮೂಲಕ ಲೇಪನವನ್ನು ಮಾಡ್ತಾರೆ? ಬೈ ಮೀನ್ಸ್ ಆಫ್ ಎಲೆಕ್ಟ್ರಿಸಿಟಿ. ವಿದ್ಯುತ್ ವಾಹಕದ ಮೂಲಕ ಒಂದು ಲೋಹದ ಮೇಲೆ ಮತ್ತೊಂದು ಲೋಹದ ಲೇಪನವನ್ನು ಮಾಡುವ ವಿಧಾನಕ್ಕೆ ವಿದ್ಯುತ್ ಲೇಪನ. ವಿದ್ಯುತ್ನ ಮೂಲಕನೇ ಅಲ್ವಾ ಲೇಪನವನ್ನು ಮಾಡೋದು, ಹಾಗಾಗಿ ಅದಕ್ಕೆ ವಿದ್ಯುತ್ ಲೇಪನ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಒಂದು ಲೋಹದ ಮೇಲೆ ಮತ್ತೊಂದು ಲೋಹದ ಲೇಪನವನ್ನು ಮಾಡೋದು. ಯಾವುದರ ಮೂಲಕ? ವಿದ್ಯುತ್ ವಾಹಕದ ಮೂಲಕ. ಅದನ್ನು ನಾವೇನಂತ ಕರಿತೀವಿ? ಎಲೆಕ್ಟ್ರೋಪ್ಲೇಟಿಂಗ್. ದ ಪ್ರೊಸೆಸ್ ಆಫ್ ಡಿಪಾಸಿಟಿಂಗ್ ಎ ಲೇಯರ್ ಆಫ್ ಎನಿ ಡಿಸೈರ್ಡ್ ಮೆಟಲ್ ಆನ್ ಅನದರ್ ಮೆಟೀರಿಯಲ್ ಬೈ ಮೀನ್ಸ್ ಆಫ್ electricity is called electroplating. It is one of the most common applications of chemical effects of electric current. ಈ ಎಲೆಕ್ಟ್ರೋಪ್ಲೇಟಿಂಗ್ ಅನ್ನೋದು, ವಿದ್ಯುತ್ ಲೇಪನ ಅನ್ನೋದು ಏನು, ಈ ಕಾಮನ್ ಅಪ್ಲಿಕೇಶನ್ ಅಂತೆ, ಒಂದು ಸಾಮಾನ್ಯ ವಿಧಾನವಾಗಿದ್ದು ಯಾವುದರಲ್ಲಿ? ಕೆಮಿಕಲ್ ಎಫೆಕ್ಟ್ಸಲ್ಲಿ, ರಾಸಾಯನಿಕ ಕ್ರಿಯೆಯಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತಕ್ಕಂತಹ ರಾಸಾಯನಿಕ ಕ್ರಿಯೆಗಳಲ್ಲಿ ಇದೊಂದು ಸಾಮಾನ್ಯ ಪ್ರಕ್ರಿಯೆ ಆಗಿದೆ ಎಲೆಕ್ಟ್ರೋಪ್ಲೇಟಿಂಗ್, ವಿದ್ಯುತ್ ಲೇಪನ ಅನ್ನೋದು ಅಂತ. ಆಯಿತಾ? ಸೊ ಇಷ್ಟಿರಲಿ ವಾಟ್ ಈಸ್ ಎಲೆಕ್ಟ್ರೋಪ್ಲೇಟಿಂಗು, ಅದು ಯಾವ ರೀತಿ ಮಾಡೋದು ಅಂತೇಳಿ ತಿಳ್ಕೊಂಡ್ವಿ. ನೆಕ್ಸ್ಟು ಅದರ ಯೂಸ್ಫುಲ್ ಪ್ರೋಸೆಸ್, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತೇಳಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ನೀವು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ವೀಡಿಯೋಸ್ನ ನಿಮ್ಮ ಇಂಗ್ಲೀಷ್ ಮೀಡಿಯಮ್ ಇರ್ಬೋದು, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇರ್ಬೋದು, ಅವರೆಲ್ಲರಿಗೂ ಶೇರ್ ಮಾಡಿ. ಬಿಕಾಸ್ ಅವರು ಸೈನ್ಸಿನ ನಮ್ಮ ಲ್ಯಾಂಗ್ವೇಜಲ್ಲೇ ಅರ್ಥ ಮಾಡಿಕೊಂಡ್ರೆ ಅವರಿಗೂ ಸಹ ಅರ್ಥ ಆಗುತ್ತೆ. ಆಮೇಲೆ ಅವರು ಇಂಗ್ಲೀಷಲ್ಲಿ ವರ್ಡ್ಸ್ ಅರೇಂಜ್ನ ಮಾಡ್ಕೊಳ್ಬೋದು. ಮತ್ತು ಕನ್ನಡ ಮೀಡಿಯಮ್ ಅವರು ಅಷ್ಟೇ,
ಅರ್ಥ ಮಾಡಿಕೊಂಡು ಕನ್ನಡದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ಅವ್ರು ನೀಟಾಗಿ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಅವರು ಓದ್ಕೊಳ್ಬೋದು, ನೋಟ್ಸನ್ನು ಮಾಡ್ಕೊಳ್ಬೋದು. ಅರ್ಥ ಆಯಿತಾ? ಹಾಗಾಗಿ ಓಕೆ ಮೈ ಡಿಯರ್ ಸ್ಟೂಡೆಂಟ್, ಈ ವಿಡಿಯೋಸ್ನ 1 or 2 ಟೈಮ್ ಕೇಳಿ ಅರ್ಥ ಮಾಡಿಕೊಂಡು ಈಸಿಯಾಗಿ ಸೈನ್ಸನ್ನ ಓದ್ಕೊಳ್ಳಿ. ಸೈನ್ಸ್ ಈಸ್ ನಾಟ್ ಎ ಟಫ್ ಸಬ್ಜೆಕ್ಟ್. ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿ ಅನ್ಸುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.